ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ಎಲ್ಲ ಓಕೆನಾ? ಆದ್ರೆ ಇದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ ಕಣೆ. ನನ್ನ ಮನ್ಸಲ್ಲಿನ ತೇಜಸ್ ಇದ್ದಾನೆ ಅಂತ ಯಾರಿಗಾರು ಹೇಳಿದ್ರೆ ಹುಚ್ಚಿ ಅಂತಾರೆ ನನ್ನ. ಪ್ರೀತಿಸೋರ್ನ ಕಳ್ಕೊಂಡೋಗಾಗೋ ನೋವು ಯಾರಿಗೂ ಅರ್ಥ ಆಗಲ್ಲ. ಅಳ್ಬೇಡ ಕಣೆ ಅಕ್ಕ, ಹತ್ರ ಏನ್ ಸರಿ ಹೋಗುತ್ತೆ ಹೇಳು? ಏನೇ ಮಾಡಿದ್ರು ಯಾವ್ದು ಸರಿ ಹೋಗಲ್ಲ. ಹತ್ತು ಹಗುರ ಆಗಕ್ಕೂ ಆಗಲ್ಲ, ಅಳ್ದೆ ಧೈರ್ಯ ತಗೊಳಕ್ಕೂ ಆಗಲ್ಲ. ಪ್ರೀತಿ ಕಳ್ಕೊಳ್ಳೋ ನೋವು ನನಗೆ ಗೊತ್ತಿಲ್ಲ ನಿಧಿ, ನಿಂಗೆ ಗೊತ್ತಿಲ್ಲ. ಬೇಡ, ನಿನಗೆ ಗೊತ್ತಾಗೋದು ಬೇಡ. ನಾನು ಅನುಭವಿಸಿದ ನೋವು ನನಗೆ ಕೊನೆ ಆಗ್ಬೇಕು. ನೀನಿನ್ ಕಾಡೋದು ಬೇಡ. ನನ್ನ ತಂಗಿ ಚೆನ್ನಾಗಿರೋದಷ್ಟೇ ನನಗೆ ಮುಖ್ಯ. ನೋಡು, ನಿನ್ನ ಹುಡುಗನ ನೀನೇನೋ ನನಗೆ ಪರಿಚಯ ಮಾಡಿಸ್ತಾ ಇರ್ಬೋದು, ಆದ್ರೆ ನನ್ನ ಅವಸ್ಥೆ ನೋಡಿದ್ಮೇಲೆ ನಿನಗೆ ಎಷ್ಟೊಂದು ವಿಷಯಗಳು ಅರ್ಥ ಆಗಿರುತ್ತಲ್ವಾ. ಯಾವುದೇ ಕಾರಣಕ್ಕೂ ನನ್ನ ಸ್ಥಿತಿಗಂತೂ ಬಂದು ನಿಲ್ಬೇಡ. ಏನೇ ಇದ್ರೂ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು, ಆಯ್ತಾ? ಇನ್ನು ಯೋಚಿಸಕ್ಕೆ ಏನು ಉಳಿದಿದೆ ಅಕ್ಕ? ನೀನು ಪಡ್ತಿರೋ ನೋವೇ ನನಗೂ ಆಗ್ತಿರೋದು. ಪ್ರೀತಿಸೋ ಖುಷಿನ ನಿನ್ನ ಜೊತೆಗೆ ಅನುಭವಿಸಿದ್ದೆ, ಈಗ ಕಳ್ಕೊಳ್ಳೋ ನೋವು ಒಟ್ಟಿಗೆ ಬಂದಿದೆ. ಆದರೆ ಇದನ್ನ ಯಾವತ್ತೂ ನಿನ್ನ ಜೊತೆ ಹಂಚ್ಕೊಳಕ್ಕಾಗಲ್ಲ. ಒಂದು ವಾರದ ಹಿಂದೆ ಇದೇ ಜಾಗದಲ್ಲಿ ನಾವು ಇಡ್ತಾ ಇದ್ದ ಪ್ರತಿ ಹೆಜ್ಜೆನೂ ಎಷ್ಟು ಖುಷಿ ಕೊಡ್ತಿತ್ತಲ್ವಾ. ಆದ್ರೆ ಒಂದೇ ಒಂದು ವಾರದಲ್ಲಿ ಎಲ್ಲ ಹಾಳಾಗೋಯ್ತು. ಈ ಹುಲ್ಲು ಕೂಡ ಮುಳ್ಳು ಅನ್ಸಕ್ ಶುರುವಾಗಿದೆ. ಹುಲ್ಲು ಹುಲ್ಲಾಗೇ ಇದೆ ಅಕ್ಕ, ಆದ್ರೆ ನಮಗ್ ಚುಚ್ಚಿರೋ ಮುಳ್ಳು ನಾವೆಲ್ಲೇ ಕಾಲಿಟ್ರು ಚುಚ್ತಾ ಇದೆ ಅಷ್ಟೇ. ಯಾಕೆ ಹೀಗೆ? ಪ್ರೀತಿಸೋದೆ ಕನ್ಸು ಕಾಣೋಕೆ ಅಂದ್ಮೇಲೆ ಕನ್ಸನ್ನ ನಮ್ಮಿಂದ ಯಾಕೆ ಕಿತ್ಕೋಬೇಕು? ಪ್ರೀತಿನ ಹುಟ್ಸೋದು, ಪ್ರೀತಿಸೋರ್ನ ಹುಡುಕೊಡೋದು ದೇವ್ರೆ ಅಂದ್ಮೇಲೆ ಪ್ರೀತಿಲಿ ನೋವನ್ನ ಯಾಕೆ ಇಡಬೇಕು? ಅಕ್ಕ, ಕೃಷ್ಣ ಕಿರುಬೆಳ್ಳಲ್ಲಿ ಬೆಟ್ಟನೇ ಎತ್ತದ, ಆದ್ರೆ ರಾಧೆ ಕಿರುಬೆಳ್ಳ ಹಿಡ್ದು ಜೊತೆಗಿರೋ ಅವಕಾಶನೇ ಸಿಗ್ಲಿಲ್ಲ. ಅವ್ರ ಎದೆಯಲ್ಲಿ ಎಷ್ಟು ನೋವಿದೆ ಅಂತ ಯಾರು ಯೋಚನೆ ಮಾಡ್ಲಿಲ್ಲ. ಆದ್ರೆ ಪ್ರೀತಿ ಅಂದ ತಕ್ಷಣ ಅವರಿಬ್ರನ್ನ ನೆನ್ಪು ಮಾಡ್ಕೊಳ್ತಾರ ಅಷ್ಟೆ. ಇದೇ ಅಲ್ವಾ ಅಕ್ಕ ಸತ್ಯ? ಪ್ರೀತಿನ ದೇವ್ರೇ ಕಳ್ಕೊಂಡಿದ್ದಾನೆ ಅಂದ್ಮೇಲೆ ಇನ್ನು ನಾವ್ ಯಾರ ಹತ್ರ ಕೇಳಕ್ಕಾಗತ್ತೆ? ನಾವ್ಯಾವ್ ಲೆಕ್ಕ? ನೀನ್ ಯಾವಾಗ ಇಷ್ಟೆಲ್ಲ ತಿಳ್ಕೊಂಡ? ಪರಿಸ್ಥಿತಿ ಎಲ್ಲ ಕಲಿಸ್ತಕ್ಕ. ಈ ಮನೆಯಲ್ಲಿ ಎಲ್ಲರ ಮಾತಿಗೂ ಬೆಲೆ ಇದೆ, ಆದ್ರೆ ನನ್ನ ಮಾತಿಗೆ ಮಾತ್ರ ಕಿಂಚತ್ತು ಬೆಲೆ ಇಲ್ಲ. ನಿನ್ನೆ ಮೊನ್ನೆ ಬಂದಿದ್ದ ನಿತ್ಯ, ಅವಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಬಿಡಲ್ಲ, ಅವಳಿಗೊಂದು ಗತಿ ಕಾಣಿಸ್ತೀನಿ. ಕಬ್ಬಣ ಕಾದಾಗ್ಲೇ ಬಡಿಬೇಕು. ಇವಾಗ ಸರಿಯಾದ ಟೈಮ್ ಅನ್ಸುತ್ತೆ, ಮಾಡ್ತೀನಿ. ಹಲೋ, ಏನ್ ತೇಜಸ್ ನೀನು? ಇಷ್ಟೆಲ್ಲ ಆಗಿದೆ, ನನಗೊಂದು ಮಾತು ಹೇಳ್ಬೇಕಲ್ವಾ? ಛೇ, ತಪ್ಪು ಕೆಲಸ ಮಾಡ್ಬಿಟ್ಟೆ ತೇಜಸ್. ತೇಜಸ್ಸಾ? ನನ್ ತೇಜಸ್ ಮಾತಾಡ್ತಾ ಇದ್ದಾನ?
ಅಪ್ಪ ಅಮ್ಮ ಹೇಗಿದ್ದಾರೆ? ನಾನು ಕೇಳಿದೆ ಅಂತ ಹೇಳು. ಸರಿ, ನಾನು ಆಮೇಲೆ ಮಾಡ್ತೀನಿ. ಬಿಡ ಕಟ್ ಮಾಡ್ಬಿಡಿ. ಫೋನ್ ಕೊಡಿ. ನನ್ನ ತೇಜಸ್ಸ ಎಲ್ಲಿದ್ದಾನಂತೆ, ಹೇಗಿದ್ದಾನಂತೆ ಕೊಡಿ, ಮಾತಾಡ್ಬೇಕು. ಕೊಡಲ್ಲ. ಯಾಕೆ? ನಿನ್ನ ಹತ್ರ ಫೋನ್ ಇಲ್ವಾ? ನನ್ನ ಫೋನ್ ಬೇಕೇನೆ? ಇಲ್ಲ, ಅವ್ನು ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾನೆ. ಒಂದೊಂದ್ಸತಿ ಮಾತಾಡ್ತೀನಿ, ದಯವಿಟ್ಟು ಫೋನ್ ಕೊಡಿ. ತೇಜಸ್ ಅನ್ನೋ ಹೆಸರು ಕೇಳೋಷ್ಟೊತ್ತಿಗೆ ನಿಮ್ ಹುಡುಗ ತೇಜಸ್ ಅಂತ ಅನ್ಕೊಂಡ್ಬಿಟ್ಯಾ? ಪ್ರಪಂಚದಲ್ಲಿ ತೇಜಸ್ ಅನ್ನೋ ಹೆಸರು ಒಬ್ಬಂದೇ ಇರುತ್ತಾ? ಅಲ್ಲ, ಅವನ ಹೆಸರು ಕೇಳೋಷ್ಟೊತ್ತಿಗೆ ಒಳ್ಳೆ ನಾಯಿ ಮರಿ ಬಂದಂಗೆ ಬರ್ತಾ ಇದೆಯಲ್ಲ, ನಿನ್ಗೆ ಏನು ಅನ್ಸಲ್ವಾ? ಆಕ್ಚುಲಿ ನನ್ನ ಚಿಕ್ಕಮ್ಮನ ಮಗನ ಹೆಂಡತಿ, ಅವಳ ತಮ್ಮ, ಆ ತಮ್ಮನಿಗೊಂದು ಫ್ರೆಂಡು, ಅವನ ಹೆಸರು ತೇಜಸ್ ಅಂತ. ಅವನು ಫೋನ್ ಮಾಡಿದ್ದ. ಅವನು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾನೆ, ಕೈ ತುಂಬ ಸಂಬಳ ಬರುವಂಥ ಕೆಲಸ. ಆದರೆ ಲಾಸ್ಟ್ ಮೊಮೆಂಟಲ್ಲಿ ಕೆಲಸ ತಪ್ಪೋಯ್ತು. ಅದಕ್ಕೆ ಬೇಜಾರು ಮಾಡಿಕೊಂಡು ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೋ ಹೊರಟೋಗಿದ್ದ. ಈಗ ಫೋನ್ ಆನ್ ಆಗಿದೆಯಲ್ಲ, ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಸಮಾಧಾನ ಮಾಡ್ತಾ ಇದ್ದೆ. ಅರ್ಥ ಆಯ್ತಾ? ತೇಜಸ್ ಅಂದ್ರೆ ಯಾರು ಅಂತ ಗೊತ್ತಾಯ್ತಾ? ಸುಮ್ಮನೆ ಕೆಲಸ ನೋಡ್ಕೊಂಡು ಹೋಗು. ಸಾರಿ, ನಾನು ನಿಜವಾಗ್ಲೂ ನಾನು ತೇಜಸ್ ಅನ್ಕೊಂಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನಿತ್ಯ, ನಿಂಗೆ ಮಾ ಇಲ್ವಾ? ಏನು ಹಾಗಂದ್ರೆ? ಮಾನ ಮರ್ಯಾದೆ ಅಪ್ಪ ಅಮ್ಮ ಇಲ್ದೆ ಬೆಳೆದಿರೋ ಹುಡುಗಿ ಅಲ್ವಾ? ಅದಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಇದೆಲ್ಲ ಯಾರು ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಪಾಪ ಅಲ್ಲ ಕಣೆ, ಒಂದ್ ಹುಡುಗನ ಪ್ರೀತಿ ಮಾಡಿ ಮದುವೆ ದಿನ ಅವ್ನ್ ಕೈ ಕೊಟ್ಟ ಅಂತ ಇನ್ಯಾರನ್ನೋ ಮದುವೆ ಮಾಡ್ಕೊಂಡು ಈಗ ಆ ಹುಡುಗನ ಹೆಸರು ಕೇಳಿದ ತಕ್ಷಣ ನನ್ನ ಹುಡುಗನ ಅಂತ ಬಂದು ಕೇಳ್ತೀಯಲ್ಲ, ಆ ಮೂರು ಇದ್ದಿದ್ರೆ ಹಿಂಗೆಲ್ಲ ಆಡ್ತಿರ್ಲಿಲ್ಲ. ನೀವೇಳಿ ಟ್ಯಾಬ್ಲೆಟ್ಸ್ ಎಲ್ಲ ತಂದ್ಕೊಟ್ಟಿದ್ದೀನಿ ಸರ್. ಥ್ಯಾಂಕ್ ಯು. ಇದು ಪ್ರೆಗ್ನೆನ್ಸಿ ಅವ್ರು ತಗೊಳ್ಳೋದು ಟ್ಯಾಬ್ಲೆಟ್ಸ್ ಅಲ್ವಾ? ಯಾರಿಗಿದು? ಅದು ಡಾರ್ಲಿಂಗ್, ಯಾರಿಗೆ ತರಿಸ್ದೆ ಈ ಟ್ಯಾಬ್ಲೆಟ್ನ? ನಿತ್ಯಗೆ ಅಂತ ಏನಾದರೂ ಬಾಯ್ ತಪ್ಪು ಹೇಳ್ಬಿಟ್ರೆ ಎಡವಟ್ ಆಗ್ಬಿಡುತ್ತೆ. ಏನಪ್ಪ ಮಾಡೋದು? ಇದನ್ನೆಲ್ಲ ಮನೆಗೆ ಯಾಕಪ್ಪ ತರಿಸಿದ್ಯಾ? ಡಾಕ್ಟರ್ಗೆ ಮನೆ ಮಠ ಅಂತ ವ್ಯತ್ಯಾಸ ಇದೆಯಾ? ಎಲ್ಲದೂ ಡ್ಯೂಟಿ ಮಾಡ್ಲೇಬೇಕಲ್ವಾ? ಒಬ್ರು ಪೇಷಂಟ್ ಇದ್ದಾರೆ, ಅವ್ರಿಗೆ ಪದೇ ಪದೇ ಹಾಸ್ಪಿಟಲ್ಗೆ ಬರೋಕ್ಕಾಗಲ್ಲ, ಅದಕ್ಕೆ ನಾನೇ ಹೋಗ್ತಾ ಮಾತ್ರೆ ಕೊಟ್ಬಿಟ್ಟು ಹೋಗೋಣ ಅಂತ. ಅಯ್ಯೋ, ಅಡ್ರೆಸ್ ಹೇಳಿದ್ರೆ ನಾನೇ ತಗೊಂಡೋಗಿ ಕೊಟ್ಟಿದ್ದೆ. ಇಲ್ಲ, ಹೋಗ್ತಾ ನಾನೇ ಕೊಟ್ಬಿಟ್ಟು ಚೆಕಪ್ ಮಾಡ್ಕೊಂಡು ಹೋಗ್ಬೇಕು. ಓಹೋ, ಊರವ್ರ ಬಗ್ಗೆ ಎಲ್ಲ ಕಾಳಜಿ ಮಾಡ್ತೀಯಾ? ನಿನ್ನ ಬಗ್ಗೆ ನಿಮ್ ಬಗ್ಗೆ ಯಾವಾಗ ಕಾಳಜಿ ಮಾಡ್ತೀಯಾ? ಕರುನಾಡ